ನೋಡಿರಲ್ಲ ಗೈಸ್, ಬಾಲ್ ಮುಂದೆ ನಿಂತ್ಕೊಂಬಿಟ್ಟಿದೆ, ಹೆಂಗೆ ಆಚ್ಕೋಗ್ಲಿ ಹೇಳಿ ನೋಡಿ ಇವಾಗ. ನೋಡಿ ಗೈಸ್, ಯಾವುದೇ ರೀತಿಯಾದ ಸೊ ಗೈಸ್, ಇವಾಗ ನೋಡ್ತಿದ್ರಲ್ಲ ಈ ಮನೆ ಹಾಂಟೆಡ್ ಆಗಿರೋದು. ಸೊ ಈ ಮನೆ ಬಂದು ಒಂದು ಆಲ್ಮೋಸ್ಟ್ ಒಂದು 15 to 20 years ಹಿಂದೆನೆ ಪಾಳು ಬಿದ್ದಿದೆ. ಸೊ ಅದ್ರ ಮುಂಚೆ ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ ಇಲ್ಲಿ ಗೈಸ್, ಒಂದು ಫ್ಯಾಮಿಲಿ ಇರುತ್ತೆ ಗೈಸ್. ಅಪ್ಪ, ಅಮ್ಮ, ಮಗಳು 3 ಜನ ಇರ್ತಾರೆ. ಸೊ ಸ್ವಲ್ಪ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ಸು, ಕಷ್ಟ ಅದು ಇದು ಅಂತ ಇರುತ್ತೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಸ್ವಲ್ಪ ಅವ್ರ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ, ಸ್ವಲ್ಪ ಪ್ರಾಬ್ಲಮ್ಗಳಿರುತ್ತೆ. ಹಾರ್ಟಲ್ಲಿ ಮತ್ತು ಬ್ರೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಚಿಕ್ಕ ಹುಡುಗಿಗೆ. ಸೊ ಅದಕ್ಕೆ ಏನಾಗುತ್ತೆ, ಇವರು ಸ್ವಲ್ಪ ಕಾಸನ್ನ ಕೂಡಿಟ್ಟು ಸ್ವಲ್ಪ ಹೆಲ್ತ್ ಚೆಕಪ್ಗೋಸ್ಕರ ಸೊ ಇದು ಮಾಡ್ತಿರ್ತಾರೆ. ಸೊ ಅಷ್ಟರಲ್ಲಿ ಈ ಮಗು ಸತ್ತೋಗ್ಬಿಡುತ್ತೆ. ಸೊ ಮಗು ಸತ್ತಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುತ್ತೆ ಮನೆಗೆ. ಸೊ ಅದಕ್ಕೋಸ್ಕರ ಮತ್ತು ಇವತ್ತಿಗೂ ಆ ಮನೇಲಿ ಆ ಮಗು ದೆವ್ವ ಇದೆ ಅಂತ ಸುಮಾರು ಜನ ಹೇಳ್ತಾರೆ. ಆ ಊರವರೆಲ್ಲ ಹೇಳ್ತಾರೆ, ಅಲ್ಲಿರೋ ಏರಿಯಾದವರೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ಸೊ ಹೇಳ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತು ಕೂಡ ಇನ್ನೊಂದು ಹಾಂಟೆಡ್ ಪ್ಲೇಸಿಗೆ ಬಂದಿದ್ದೀನಿ. ಸೊ ಇಲ್ಲೇ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಮತ್ತು ಇನ್ನೊಂದು ಎಲ್ಲರೂ ಒಂದು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿಚುವಲ್ ಗೇಮ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸಬ್ರೆ ನೋಡ್ತೀವಿ, ಖುಷಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋದಲ್ಲೇ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಆಗ್ತದೆ, ನಿಮ್ಗೆ ಒಂದು ಸಲ ನೋಟಿಫಿಕೇಶನ್ ಮಾಡಿ. ಸೊ ಹಂಗೆ ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಒಳಗಡೆ ಹೋಗೋಣ ಬನ್ನಿ. ಸೊ ಸಿಕ್ಕಾಪಟ್ಟೆ ಈ ಮನೆ ಅಂತೂ ಒಂದು ಆಲ್ಮೋಸ್ಟು ಈ 15-20 ವರ್ಷ ಆಗಿದೆ ಪಾಳು ಬಿದ್ದಿ ಮನೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಒಳಗಡೆ ದೇವ್ರದೆಲ್ಲ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಹೆಂಗೆ ಪಾಳು ಬಿದ್ದಿದೆ ಅಂತ ನೋಡಿ ಗೈಸ್ ಇಲ್ಲಿ. ಸೊ ಇಲ್ಲಿ ಅಡುಗೆ ಗೈಸ್ ಯಾವುದೋ ಫೋಟೋ ಇದೆ. ಗೈಸ್ ಏನೋ ಸೌಂಡ್ ಬಂತು ಗೈಸ್, ಆ ಕಡೆ ಯಾವ ಕಡೆ ಬಂತು ಅಂತ ಗೊತ್ತಾಗ್ತಿಲ್ಲ. ಗೈಸ್ ಸೀರಿಯಸ್ ಆಗಿ ಏನೋ ಸೌಂಡ್ ಬಂತು. ಆ ಫೋಟೋ ಹತ್ರಕ್ಕೆ ಹೋಗ್ಬೇಕಾದ್ರೆ ಸೀರಿಯಸ್ ಆಗಿ ಏನೋ ಸೌಂಡ್ ಬಂತು. ಸೊ ರಿಪ್ಲೈ ಹಾಕಿದ್ದೀನಿ ನೋಡಿ. ನೋಡಿ ಗೈಸ್ ಇದೆ ಫೋಟೋ. ಸೊ ಇವರೇ ಈ ಹುಡುಗಿ ಕಾಣ್ತಿರಲ್ಲ. ಸೊ ಇವರು ಒಂದು ಆಲ್ಮೋಸ್ಟ್ ಒಂದು 10 ವರ್ಷ ಇಲ್ಲ 8 ವರ್ಷ ಇದ್ದಾಗ ಸ್ವಲ್ಪ ಏನೋ ಕಾಯಿಲೆ ಬಿದ್ದು ಸ್ವಲ್ಪ ಏನೋ ಸತ್ಯಾರಿ ಮನೇಲಿ. ಸೊ ಅದಕ್ಕೆ ಅವತ್ತಿಂದ ಮನೆ ಪಾಳು ಬಿದ್ದಿದೆ. ಸುಮ್ಮನಿದ್ರೆ ಸರಿ, ನನಗೇನು ಮಾಡಕ್ಕೆ ಬಂದಿಲ್ಲ, ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಬಂದಿರೋದು ಅಷ್ಟೇ. ನಾನು ನಿನ್ನ ಫೋಟೋಗೆ ಏನು ಮಾಡಕ್ಕೆ ಬಂದಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಐಸ್ ಇಲ್ಲೇ ಇದೆ ನೋಡಿ ಫೋಟೋ. ಯಾವ ಸೀರೆ ಎಲ್ಲ ಬಿದ್ದಿದೆ ಇಲ್ಲಿ. ಸೊ ಇದೇನು ಸಿಕ್ಕಾಪಟ್ಟೆ ಹಳೆದಾಗಿದೆ ಗೈಸ್ ಮನೆ. ಇದೊಂದು 15-20 ವರ್ಷ ಆಗಿದೆ ಬಾಗಿದ್ದೆ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ ಈ ರೂಮಲ್ಲಿ. ಸೌಂಡ್ ಬರ್ತಿದೆ ಗೈಸ್, ಇಲ್ಲ ಗೈಸ್ ರೂಮಲ್ಲಿ ಸೌಂಡ್ ಬರ್ತಿದೆ. ಇದು ದೇವ್ರ ಫೋಟೋ ಎಲ್ಲ ಇದೆ ನೋಡಿ ಗೈಸ್ ಇಲ್ಲಿ. ಏನೋ ಮಣಿ ಎಲ್ಲ ಬಿದ್ದಿದೆ ಗೈಸ್ ಇಲ್ಲಿ. ಗೈಸ್ ನೋಡಿ ಗೈಸ್, ಏನೋ ಪ್ರಾಬ್ಲಮ್ ಏನೋ ಆದಂಗಿದೆ ಗೈಸ್ ಇಲ್ಲಿ. ಏನೋ ಸೀರೆ, ಬಟ್ಟೆ, ಕವರು ಎಲ್ಲ ಏನೇನೋ ಬಿದ್ದಿದೆ ಗೈಸ್. ಸೊಳ್ಳೆ ಎಲ್ಲ ಕಸ್ತಿದೆ ಗೈಸ್, ಸಿಕ್ಕಾಪಟ್ಟೆ ಹಳೇದಾಗಿದೆ ಮನೆ. ಮತ್ತೆ ಎಲ್ಲಾದ್ರೂ ಹಾವು ಇದೆಯಾ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ. ಸೊ ನೋಡಿ ಕಿಟಕಿ ಹತ್ರಕ್ಕೆಲ್ಲ ನೋಡಿ ಎಷ್ಟು ಇದು ಬೇರೆ ಎಲ್ಲ ಹೇಗೆ ಬಂದಿದೆ ಅನ್ನೋದು ಫುಲ್ಲು. ಸೊ ಈ ಮನೆ ಇದೆಯಲ್ಲ, ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅಂದರೆ ಇಲ್ಲ. ಸೊ ಐ ಲಿಂಕ್ ನಮಗೆ ಬರ್ತಿರುತ್ತೆ. ಸೊ ಆ ವಿಡಿಯೋ ನೋಡಿ, ಆ ವಿಡಿಯೋನ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ. ಸೊ ಈ ವಿಡಿಯೋ ತಿರ್ಗಾ ಇನ್ನೊಂದು ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದಾದ್ಮೇಲೆ ಒಂದು ರಿಚುವಲ್ ಗೇಮ್ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀನಿ ಇಲ್ಲಿ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಬೇಸ್ ಫುಲ್ ಎಲ್ಲ ಗ್ಲಾಸ್ ಪೀಸ್ ಎಲ್ಲ ಇದೆ ಬೇಸ್ ಇಲ್ಲಿ. ಗೈಸ್ ದೆವ್ವ ನೋಡಿದ್ರಲ್ಲ ಗೈಸ್, ರೀಪ್ಲೇ ಹಾಕಿ ನೋಡಿ ಗೈಸ್. ಬೇಕಾದ್ರೆ ಡೌಟ್ ಇದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ನನಗಂತೂ. ಸೊ ಮನೆ ಚಿಕ್ಕದಾಗೆ ಇದೆ, ಬಟ್ ಆದರೆ ಸ್ವಲ್ಪ ಹಾರರ್ ಸೊ ಗೈಸ್ ಮನೆ ಚಿಕ್ಕದಾಗಿ ಇದೆ, ಬಟ್ ಹಾರರ್ ಆಗಿ ಏನೋ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ ಮನೆ. ಮತ್ತು ಇನ್ನೊಂದು ಇದೊಂದೇ ಅಲ್ಲ, ಮೇಲೆ ಟೆರೆಸ್ ಕೂಡ ಇದೆ. ನಿಮಗೆ ಟೆರೆಸ್ ಕೂಡ ತೋರಿಸ್ತೀನಿ. ಸೊ ನನಗೊಂದು ನಾನು
ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಇಲ್ಲಂತೂ. ಇಲ್ಲಿ ನೋಡಿ ಹೆಂಗಿದೆ ಇಲ್ಲಂತೂ. ನೋಡಿ ಗೈಸ್, ಇದು ಬಂದು ಏನೋ ಸೌಂಡ್ ಬಂತು ಗೈಸ್ ಇಲ್ಲಿ. ಗೈಸ್ ಸೌಂಡ್ ಏನೋ ಬರ್ತಿದೆ ಗೈಸ್ ಇಲ್ಲಿ. ನಂಗೆ ಅಲ್ಲಿ ಹೋಗೋಕೆ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅವಳು ಇಲ್ಲೇ ಕಾಣಿಸ್ಕೊಂತು ಗೈಸ್ ನನಗಿಲ್ಲಿ ಸೌಂಡ್ ಬರ್ತಿರೋದು ಇದು. ಸೊ ಇಲ್ಲಿ ಏನಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಸೊ ಏನು ಇಲ್ಲ ಇಲ್ಲಿ. ಗೈಸ್ ಏನೋ ಸೀರೆ ಇದೆ ಗೈಸ್ ಇಲ್ಲಿ. ಸೀರೆನೋ ಬಟ್ಟೆನೇನೋ ಬಿದ್ದಿದೆ ಗೈಸ್. ಏನು ಇಲ್ಲ ಗೈಸ್ ಇಲ್ಲಿ ನೋಡಿ ಗೈಸ್. ಇದೇನೋ ಕಟ್ಟಿದೆ, ಇರುವೇನೋ ಏನೋ ಇರಬೇಕಿದ್ರು. ಸೊ ಗೈಸ್ ಸೌಂಡ್ ಬರ್ತಿದೆ ಅಂತೂ ಇಲ್ಲೇ ಪಕ್ಕ ಕನ್ಫರ್ಮು. ಬಟ್ ಏನು ಇಲ್ಲ ಗೈಸ್ ಇಲ್ಲಂತೂ ನೋಡಿ. ಸೊ ನಾನು ಹಿಂಗೆ ತೋರಿಸ್ಕೊಂಡೆ ಹಿಂಗೆ ಬಂದಿದ್ದೀನಿ ನಾನು. ಏನಂದ್ರೆ ಏನೂ ಇಲ್ಲ ಗೈಸ್ ಇಲ್ಲಿ. ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಗೈಸ್. ಮೇಲೆ ನೋಡಿ ಗೈಸ್ ಮೆಟ್ಲಿದೆ, ಬಿಲ್ಡಿಂಗ್ ಮೇಲೆಗೆ ಮೆಟ್ಲಿದೆ. ಸೊ ಅಲ್ಲಿ ಆಮೇಲೆ ಲಾಸ್ಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಸೊ ನೋಡಿ ಗೈಸ್ ಇಲ್ಲಿ ಎಲ್ಲ ಕಿಟಕಿಗೆ ಹೆಂಗೆ ಮುತ್ಕೊಂಡಿದೆ ಎಲ್ಲ. ಸೊ ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಟೆನ್ಷನ್ಗೆ ಭಯ ಆಗ್ತಿರೋ ಜೊತೆಗೆ ಸೊಳ್ಳೆ ಕಸ್ತಿದೆ ಎಲ್ಲ ಇಲ್ಲೆಲ್ಲ ನನಗೆ. ಸೊ ಒಂಥರ ಏನು ಕೆಟ್ಟ ಸ್ಮೆಲ್, ಒಂಥರ ಸ್ಮೆಲ್ ಇದೆ ಇಲ್ಲಂತೂ. ಇಲ್ಲೇ ಗೈಸ್ ಸ್ಮೆಲ್ ಇರೋದು ಇಲ್ಲೇ. ಸೊ ಒಂಥರ ಕೆಟ್ಟ ಸ್ಮೆಲ್ ಏನೋ ಇದೆ ಗೈಸ್ ಇಲ್ಲಂತೂ. ಸೊ ಸೌಂಡ್ ಬರ್ತಿತ್ತು, ಸೌಂಡ್ ಬಂದು ಏನು ಇಲ್ಲ ಇಲ್ಲಿ ಗೈಸ್. ಗೈಸ್ ನೋಡಿರಲ್ಲ ಗೈಸ್, ಬಾಲ್ ಮುಂದೆ ನಿಂತ್ಕೊಂಬಿಟ್ಟಿದೆ. ಹಿಂಗೆ ಆಚ್ಕೋಗ್ಲಿ ಹೇಳಿದ್ದೀನಿ ಇವಾಗ ಗೈಸ್. ಭಯ ಆಗ್ತಿದೆ ಸಿಕ್ಕಾಪಟ್ಟೆ ನಾನು ಗೈಸ್. ನೋಡಿ ಗೈಸ್ ಕಲ್ಲು ಬಿತ್ತಿದ್ದು, ಇಟ್ಕೆನ ಕಲ್ಲು ಬಿತ್ತು ನೋಡಿ ಗೈಸ್. ಪ್ರಾಬ್ಲಮ್ ಆದರೂ ಕೂಡ ಬಂದಿದ್ದೀನಿ, ರಿಸ್ಕ್ ತೊಗೊಂಡು ಬಂದಿದ್ದೀನಿ. ಸೊ ಭಯ ಆಗ್ತಿದೆ ಗೈಸ್. ಆಚೆ ನಿಂತ್ಕೊಳ್ಳೋಕೆ ನಂಗೆ ಭಯ ಆಗ್ತಿದೆ. ಬಟ್ ರಿಸ್ಕ್ ತೊಗೊಂಡು ನಾನು ಬಂದಿದ್ದೀನಿ. ಸೊ ಈ ಒಂದು ರಿಸ್ಕ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿಬೇಡಿ. ಸೊ ಈ ಕಲ್ಲು ಬಿತ್ತು ನೋಡಿ ಗೈಸ್. ಮಿಸ್ ಆಗಿ ಏನಾದರೂ ಹಿಂಗೆ ಈ ಕಡೆ ಬಿದ್ದಿದ್ದರೆ ಹೋಗಿರಲಿಲ್ಲ ನಾನು ಇವಾಗ ಗೈಸ್. ಇಲ್ಲ ಗೈಸ್ ನಿಂತಿದ್ದಿದ್ದು ಅದು, ಏನು ಕಾಣ್ತಾನೆ ಇಲ್ಲ ಗೈಸ್. ಏನೂ ಇಲ್ಲ ಗೈಸ್ ಇಲ್ಲಿ ನೋಡಿ. ಫುಲ್ಲು ಹೆಂಗೆ ಮನೆ ಎಲ್ಲಿದೆ ಇದು. ಸೊ ತೋರಿಸ್ತೀನಿ ನೋಡಿ. ಗೈಸ್ ನಿಮ್ಗೆ ಕಾಣ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಕತ್ಲೇಲಿ. ಬಟ್ ಮನೆ ಹೆಂಗಿದೆ ನೋಡಿ, ಮನೆ ಎಲ್ಲ ಆಚೆ ಕಡೆ ಹೆಂಗಿದೆ ಇಲ್ಲಂತೂ ಭಯಂಕರವಾಗಿ. ಸೊ ಮನೆ ಮುಂದೆ ನೋಡಿ ಒಳ್ಳೆ ಕಾಡಿದಂಗಿದೆ ಇಲ್ಲಂತೂ. ಸೊ ಎಲ್ಲಿ ಹಾವಿದೆ, ಏನಿದೆ, ಏನು ಕತೆ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಸೊ ಗೈಸ್ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಸೊ ಇವತ್ತು ಇಲ್ಲೇನೋ ಕಾಣ್ತಿದೆ ಅನಿಸುತ್ತೆ ನಿಮ್ಗೆ, ಏನೋ ಒಂಥರ ಶೈನಿಂಗ್ ನೋಡಿ. ಏನು ಅಂತ ಗೊತ್ತಾಗ್ತಿಲ್ಲ ಗೈಸ್, ಅದೇನು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನೋ ಶೈನಿಂಗ್ ಥರ ಏನೋ ಕಾಣ್ತಾ ಇದೆ. ಸೊ ಅದೊಂದು ಸ್ವಲ್ಪ ಭಯ ಆಗ್ತಿದೆ. ಮತ್ತು ಇನ್ನೊಂದು ರಿಸ್ಕ್ ತೊಗೊಂಡು ಇವತ್ತು ಕೂಡ ನಾನು ಒಬ್ಬನೇ ಬಂದಿದ್ದೀನಿ, ಯಾರೂ ಬಂದಿಲ್ಲ. ಸೊ ಭಯ ಆಗ್ತಿದೆ. ಸೊ ಗೈಸ್ ಇನ್ನೊಂದು ಸೌಂಡ್ ಬಂತು, ಮತ್ತು ಇನ್ನೊಂದು ಫೋಟೋ ಹತ್ರಕ್ಕೆ ಹೋದರೆ ನನಗೆ ಸೌಂಡ್ ಬಂತು. ಆಮೇಲೆ ಇನ್ನೊಂದು ದೆವ್ವ ಕಾಣಿಸ್ಕೊಂತು, ಮತ್ತು ಇನ್ನೊಂದು ಕಾಣಿಸ್ಕೊಂತು. ಸೊ ಅದಕ್ಕೆ ಇವಾಗ ರಿಚುವಲ್ ಮಾಡೋಣ ಬನ್ನಿ ಗೈಸ್. ಸೊ ಇಲ್ಲೇ ರಿಚುವಲ್ ಮಾಡೋಣ ಬನ್ನಿ ಗೈಸ್ ಇವಾಗ. ಗೈಸ್ ಅಲ್ಲಿ ಹಾಲಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಸೊ ಟೈಮ್ ಲ್ಯಾಪ್ಸ್ ನೋಡಿದ್ದೀರಾ ನೀವು, ಅಲ್ಲಾಗ್ತಿದೆ. ಸೊ ಅದಕ್ಕೆ ಅಲ್ಲಿ ಆಗಿಲ್ಲ. ಸೊ ಅದಕ್ಕೆ ಇಲ್ಲಿ ಮಾಡಿದ್ದೆ ರಿಚುವಲ್ ನಾನು. ಸೊ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ಇನ್ನೊಬ್ಬರು ಯಾರು ಬಂದಿದ್ದೆ, ಇಬ್ಬರು ಕೈ ಇಟ್ಕೊಂಡು ಹೇಳ್ಬೋದಿತ್ತು, ಚೆನ್ನಾಗಿತ್ತು. ಬಟ್ ಇಲ್ಲಿ ಒಬ್ಬನೇ ಬಂದಿದ್ದೀನಿ. ಸೊ ಕತ್ಲೆ ಆಗಿದೆ, ಆಲ್ಮೋಸ್ಟ್ ಟೈಮ್ ಒಂದು 10 ಗಂಟೆ ಏನೋ ಆಗಿದೆ. ಸೊ ಬೇಗ ಮುಗಿಸ್ಕೊಂಡು ಹೋಗೋಣ, ಟೆನ್ಷನ್ ಭಯ ಆಗ್ತಿದೆ. ಹಿಂದ್ಗಡೆ ಫೋಟೋ ಇದೆ ನೋಡ್ತಿದ್ದೀರಲ್ಲ. ಸೊ ಅದಕ್ಕೆ ಆ ಫೋಟೋಗೋಸ್ಕರನೇ ಅದಕ್ಕೆ ಹಿಂಗೆ ಮಾಡ್ತೀನಿ. ಸೊ ಇನ್ನೂ ಚೆನ್ನಾಗಿದೆ, ಏನಾದರೂ ಆದರೆ ಸೊ ಕಾಣುತ್ತೆ ಅಂತ.
ಬಂದಿದ್ವಿ. ಗೈಸ್ ಸೊ ಇದು ಎರಡನೇ ಸತಿ ಪೊಲೀಸ್ ಅವ್ರು ಬಂದಿರೋದು. ಸೊ ವಾಯ್ಸ್ ಕೇಳಿಸಿರುತ್ತೆ ಅನ್ಸುತ್ತೆ. ಸೊ ಹೋಗ್ತಿದ್ದಾರೆ ಗಾಡಿ ಕೇಳಿಸ್ತೀನಿ. ಇಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ಪ್ರಾಬ್ಲಮ್ ಬಂದಿದೆ. ಸೊ ಸ್ಟಾರ್ಟ್ ಮಾಡೋದು ಬನ್ನಿ ಗೈಸ್. ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? 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 ಪೆನ್ಸಿಲ್ ಅಲಾಡ್ತಿದೆ ನೋಡಿ. ಇಲ್ಲಿ ಯಾವುದೋ ಗಾಳಿ ಇಲ್ಲ, ಫುಲ್ ಎಲ್ಲ ಕವರ್ ಆಗಿದೆ ಇಲ್ಲಿ. ಸೊ ಇದು ಪೆನ್ಸಿಲ್ ನೀವೇ ಅಲಾಡ್ತು ನೋಡಿ ಗೈಸ್. ನೋಡಿ ನಾನು ಯಾವ ಉಫು ಅಂದ್ರೆ ಏನು ಅಂದ್ರೆ ತಲೆ ಎಲ್ಲ ನಾವು ಬೇರೆ ಕಡೆ ಇತ್ತು. ಈಗ ನೋಡ್ಬೇಕಾದ್ರೆ ಇದಾಗಿದೆ ಇದು ನೋಡಿ ಗೈಸ್. ಯಾವುದೇ ರೀತಿಯಾದ ಗಾಳಿ ಇಲ್ಲ, ಏನೂ ಇಲ್ಲ. ಫೋಟೋ ಸೌಂಡ್ ಬಂತು ಗೈಸ್ ಇಲ್ಲಿ. ಗೈಸ್ ನೋಡಿದ್ರಲ್ಲ ಗೈಸ್, ಅದೇ ತಿರ್ಕೊಂತ ನಾನು ಏನು ಇದೇ ಮಾಡಕ್ ಹೋಗಿಲ್ಲ. ಸೊ ತಿರ್ಗಿ ಕೇಳೋಣ ಬನ್ನಿ. ಚಾರ್ಲಿ ಚಾರ್ಲಿ, ಸೊ ಈ ಮನೆ ರಿಯಲ್ ಆಗಿ ದೆವ್ವ ಇದೆಯಾ ಇಲ್ವಾ ಕರೆಕ್ಟಾಗಿ ಹೇಳು. ಚಾರ್ಲಿ ಚಾರ್ಲಿ ಈ ಮನೆ ದೆವ್ವ ಕರೆಕ್ಟಾಗಿ ಇದೆಯಾ ಇಲ್ವಾ ಕರೆಕ್ಟಾಗಿ ಹೇಳು. ಚಾರ್ಲಿ ಚಾರ್ಲಿ ಈ ಮನೆ ದೆವ್ವ ಇದೆಯಾ ಇಲ್ವಾ ಕರೆಕ್ಟಾಗಿ ಹೇಳು. ಗೈಸ್ ಫೋಟೋ ಸೌಂಡ್ ಬರ್ತಿಲ್ಲ ಗೈಸ್ ಇಲ್ಲಿ. ಗೈಸ್ ಸೌಂಡ್ ಬರ್ತಿಲ್ಲ ಗೈಸ್ ದೆವ್ವದು. ಗೈಸ್ ದೆವ್ವದೆಲ್ಲ ಸೌಂಡ್ ಬರ್ತಿಲ್ಲ ಗೈಸ್ ಇಲ್ಲಿ. ಕತ್ಲೆ ಬೇರೆ ಇಲ್ಲ, ಇದು ಮಾಡ್ತೀನಿ, ರಿಚುವಲ್ ಮಾಡ್ತೀನಿ ಇಲ್ಲಿ. ಸೊ ಭಯ ಆಗ್ತಿದೆ, ಹೊಟ್ಟೆ ಬಂದಿರೋದು. ಸೊ ಫೋಟೋ ಎಲ್ಲ ಸ್ವಲ್ಪ ಸೌಂಡ್ ಎಲ್ಲ ಬರ್ತಿದ್ದಿದೆ, ಜರ್ಕೋದು ಇದು ಮಾಡೋದು. ಸೊ ಭಯ ಆಗ್ತಿದೆ ಗೈಸ್. ನೋಡಿ ಗೈಸ್, ಏನು ಮಾತಾಡಿಲ್ಲ, ಅದೇ ತಿರ್ಕೋತಿದೆ, ಗಾಳಿನೂ ಏನೂ ಇಲ್ಲ. ಸೊ ಇದು ನಾರ್ಮಲ್ ಆಗಿ ಗ್ಯಾಂಗ್ಲಿಂಗ್ ಆಗ್ತಿರುತ್ತಲ್ಲ, ಸೊ ಅದಕ್ಕಿದೆ. ಸೊ ಮೇನ್ ಗಾಳಿ ಏನೂ ಇಲ್ಲ. ಬೇಕಾಗುತ್ತೆ ಜೋರ ಗಾಳಿ ಬೀಸಿದ್ರೆ ಬಟ್ಟೆ ಹರಡಬೇಕು, ಮತ್ತೆ ಕೂದ ಹರಡಬೇಕು. ಸೊ ಎರಡೂ ಇಲ್ಲ. ಸೊ ಪೆನ್ಸಿಲ್ ಅದಾಗದೇ ತಿರುಗುತ್ತೆ ಅವಳೇ ಕೇಳಿದಕ್ಕೆ. ಇವಾಗ ಗಾಳಿ ಬೀಸ್ತೀರ ಗೈಸ್, ಇವಾಗ ಗಾಳಿ ಬೀಸ್ತಾ ಇದೆ. ಗೈಸ್ ಈ ಥರ ಗಾಳಿ ಯಾವತ್ತೂ ಬೀಸಿಲ್ಲ ಗೈಸ್. ನಾನು ಇವತ್ತೇ ಫಸ್ಟ್ ಟೈಮ್ ಬೀಸ್ತಿರೋದು. ಸೊ ಇದಕ್ಕೆ ಮುಂಚೆ ಇಲ್ಲಿ ಬಂದು ರಿಸರ್ಚ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಈ ಮನೆ ಯಾರ್ದು ಏನು ಇರುತ್ತೆ ಅಂತ ನಿಮ್ಗೆ ಯಾರು ಏನು ಹೇಳಕ್ ಹೋಗಿಲ್ಲ. ಸೊ ಅದೇನು ಮನೆ ಅನ್ನೋದು ನಿಮ್ಗೆ ಸ್ಟೋರಿ ನಾನು ಹೇಳ್ತೀನಿ. ಸೊ ಫಸ್ಟ್ ಟೈಮ್ ಬರುತ್ತೆ ಅದು. ಗೈಸ್ ಗಾಳಿ ಹಿಂಗೆ ಬರೋದಕ್ಕೆ ಅಲ್ಲಿ ಫುಲ್ ಇದಾಗಿದೆ, ಬ್ಲಾಕ್ ಆಗಿದೆ ಗೈಸ್ ಮೇಲಲ್ಲಿ. ಸೊ ಇದೇ ಮನೆ ನಿನ್ ಸತ್ತಿ ನಿಜಾನಾ ಇಲ್ವಾ ಕರೆಕ್ಟಾಗಿ ಹೇಳು. ಈ ಮನೆ ಇದೇ ಮನೆ ನಿನ್ ಸತ್ತಿ ನಿಜಾನಾ ಇಲ್ವಾ ಕರೆಕ್ಟಾಗಿ ಹೇಳು. ಇದೇ ಮನೆ ನಿನ್ ಸತ್ತಿ ನಿಜಾನಾ ಇಲ್ವಾ ಕರೆಕ್ಟಾಗಿ ಹೇಳು. ನೋಡಿ ಗೈಸ್, ನಾನು ಯಾವುದೇ ರೀತಿಯಾದ ಫೇಕ್ ಏನು ಮಾಡ್ತಿಲ್ಲ ಇಲ್ಲಿ. ನೀವೇ ನೋಡ್ತಿದ್ದೀರಾ ವಿಡಿಯೋದ, ನಾನು ಅದು ಕಟ್ಟು ಮಾಡಿ ಇನ್ನೂ ಮಾಡಿಲ್ಲ. ಸೊ ಅದಾಗಿದೆ ನಿನ್ ಸತ್ತಿ ನಿಜಾನಾ ಇಲ್ವಾ ಕರೆಕ್ಟಾಗಿ ಹೇಳು. ನೋಡಿ ಗೈಸ್ ತಿರುಗ್ತಾ ಇದೆ ಇದು. ಸೊ ನಾನು ಕೇಳಿದ ಪ್ರಶ್ನೆ ಎಲ್ಲದಕ್ಕೂ ಎಸೆ ಬರ್ತಿದೆ. ಸೊ ನೋ ಅಂತ ಬರ್ತಾನೆ ಇಲ್ಲ. ಇನ್ನೊಂದು ಲಾಸ್ಟ್ ಒಂದು ಎರಡು ಕ್ವಶನ್ ಇದಕ್ಕೆ ಹೇಳ್ಬಿಡ್ತೀನಿ. ಈ ಮನೆಗೆ ಬಂದಿದ್ದು ನಾನು ಇಷ್ಟ ಆಯ್ತಾ ಇಲ್ವೋ ಕರೆಕ್ಟಾಗಿ ಹೇಳು. ಈ ಮನೆಗೆ ಬಂದಿದ್ದು ನಾನು ಇಷ್ಟ ಆಯ್ತಾ ಇಲ್ವೋ ಕರೆಕ್ಟಾಗಿ ಹೇಳು. ಈ ಮನೆಗೆ ನಾನು ಬಂದಿದ್ದು ಇಷ್ಟ ಆಯ್ತಾ ಕರೆಕ್ಟಾಗಿ ಹೇಳು. ಎಸ್ ಆರ್ ನೋ ಎರಡೇ ಹೇಳು. ನೋ ರೆಸ್ಪಾನ್ಸ್. ಇನ್ನೊಂದ್ಸರಿ ಕೇಳೋಣ. ಮನೆಗೆ ಬಂದಿದ್ದು ನಾನು ಇಷ್ಟ ಆಯ್ತಾ ಇಲ್ವಾ ಅಷ್ಟೇ ಹೇಳು, ಕರೆಕ್ಟಾಗಿ ಹೇಳು. ಎಸ್ ಆರ್ ನೋ ಹೇಳು. ಈ ಮನೆಗೆ ಬಂದಿದ್ದು ನಾನು ಇಷ್ಟ ಆಯ್ತಾ ಇಲ್ವಾ, ಎಸ್ ಆರ್ ನೋ ಹೇಳು. ಪ್ರಾಬ್ಲಮ್ ಇದೆ ಮನೇಲಿ, ಏನೋ ಇದೆ. ಸೊ ಏನು ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಿಂದ್ಗಡೆ ವಿಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಚಪ್ಪಲಿ ಸೌಂಡ್, ಏನು ಸ್ವಲ್ಪ ಸೌಂಡ್ ಎಲ್ಲ ಬರೋದಾಯಿತು. ಸೊ ಇಲ್ಲಿಂದ ನೋಡೋದು ಏನು ಕಾಣಿಸಿಲ್ಲ. ಸೊ ಏನು ಇದ್ದಂಗಿಲ್ಲ, ಬಟ್ ಏನೋ ಒಂಥರ ಸೌಂಡ್ ಬಂದಂಗಾಯ್ತು.
ಸೊ ಇಲ್ಲಿ ನೋಡಿದ್ರೆ ಪೆನ್ಸಿಲ್ ತಿರುಗ್ತಾ ಇದೆ, ಸೊ ಭಯ ಆಗ್ತಿದೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೊಂದ್ಸಲಿ ಬೇಕಾದ್ರೆ ಬರ್ತೀನಿ ಮನೆಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನಾನು ನನ್ನ ಫ್ರೆಂಡ್ಸ್ ಬರ್ತೀವಿ. ಸೊ ಆಚೆ ಕಡೆ ಹೋಗೋದ್ರ ಸೌಂಡ್ ಕೇಳಿಸ್ತಿದೆ ಗೈಸ್, ಕೇಳಿಸ್ತಿದೆ ಅನ್ಸುತ್ತೆ ನಿಮಗೂ. ಸೊ ಇಲ್ಲಿ ವಿಡಿಯೋ ಎಂಡ್ ಆಗುತ್ತೆ. ಇವಾಗ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕನ್ನು ಕ್ಲಿಕ್ ಮಾಡೋ ಸೈಡ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾ ನಿಮ್ಗೆ ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಸೊ ಲಿಸ್ಟ್ ತಗೊಂಡು ಇದು ಇನ್ನೊಂದು 100 ಪೇಜ್ಗೆ ನಾನು ಬಂದು ಎಕ್ಸ್ಪ್ಲೋರ್ ಮಾಡಿರೋದು. ಇದೇ ರೀತಿ ಅದು ನಿಮಗೆ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಇನ್ನೊಂದು ಹಿಂದೆ ಒಂದು 100 ಪ್ಲೇಸ್ಗೆ ಹೋಗಿದೆ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಆ ವಿಡಿಯೋ ಯಾರು ನೋಡಿ ಅಂದರೆ ಮೇಲೆ ಈ ಲಿಂಕಲ್ಲಿ ಬರ್ತಿದೆ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ಕೊಳ್ಳಿ, ಯಾರು ಮಾಡಿಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದು ಕೂಡ. ಸೊ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಸಿ ಯು ಗೈಸ್. ಸೊ ತಿರುಗಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಅಂತಂದರೆ ಮೇಲೆ ಟೆರೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಸೊ ಮೇಲೆ ಒಂದ್ಸಲಿ ಹೋಗಿ ಬರ್ತೀನಿ. ಬನ್ನಿ ಗೈಸ್, ಹೋಗೋಣ. ಸೊ ಇಲ್ಲಿ ಏನು ಬಾತ್ರೂಮ್ ಇರಬೇಕೇನೋ ಇದು. ಗೈಸ್ ಏನೂ ಇಲ್ಲ ಗೈಸ್, ನೋಡಿ ಬಾತ್ರೂಮೇ ಅದು. ಸೊ ಅದ್ರದ್ದು ಇಲ್ಲಿದೆ. ಸಾರಿ, ಅಡುಗೆ ಮನೆದು ಇದು ಇಲ್ಲಿದೆ. ಅದು ಅವಲೇ ತೋರಿಸ್ತೀನಿ ಒಳಗಡೆ. ಸೊ ಗೈಸ್ ಇದು ಕೂಡ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಮತ್ತು ಇನ್ನೊಂದು ಸುತ್ತ ತೋರಿಸ್ತೀನಿ, ನಿಮ್ಗೇನು ಕಾಣುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ನೋಡಿ ಗೈಸ್ ಫುಲ್ಲು ಎಲ್ಲ ಖಾಲಿ. ಸೊ ಇದೊಂದೇ ಮನೆ ಇರೋದು ಇಲ್ಲಂತೂ. ಸೊ ಅಲ್ಲೆಲ್ಲ ದೂರದಲ್ಲೆಲ್ಲ ಕಾಣಿಸಿದೆ ಲೈಟು. ಸೊ ಒಂದು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಇದೆ ಅದು. ಸೊ ಫುಲ್ ಖಾಲಿ ಇರೋದಕ್ಕೆ ಇದೆಲ್ಲ ಕಾಣಿಸಿದೆ ನಿಮಗೆ. ಸೊ ನೋಡಿ ಗೈಸ್ ಏನೂ ಇಲ್ಲ ಇಲ್ಲಿ. ಸೊ ಗೈಸ್ ಇನ್ನೊಂದು, ಸೊ ಮೇಲೆ ನಾನು ತೋರಿಸ್ಬೇಕು ಅಂತ ನಿಮ್ಗೆ ಫಸ್ಟ್ ಹೇಳಿದ್ದೆ ನಾನು. ಸೊ ಗೈಸ್ ಇನ್ನೊಂದು ನಾನು ಮೇಲೆ ಫಸ್ಟೇ ತೋರಿಸ್ಬೇಕು ಅಂತ ನಿಮ್ಗೆ ಮೊದಲು ಹೇಳಿದ್ದೆ ನಾನು. ಸೊ ಅದಕ್ಕೋಸ್ಕರ ನಿಮಗೆ ತಿರ್ಗಾ ತೋರ್ಸೋಕೆ ಬಂದಿದ್ದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಇವಾಗ ನಿಮ್ಮೆಲ್ಲರೂ ಇಷ್ಟ ಆಯ್ತು ಅಂದಾಗೋದು. ಸೊ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮ್ಮ ಚಿಲ್ಲಿ ಸುಹಾಸ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಮುಂದಿನ ಹೊಸ ಆಗುತ್ತೆ. ಸಿ ಯು ಗೈಸ್. ಸೊ ಗೈಸ್ ನೋಡಿ ಗೈಸ್ ಏನೋ ನಡ್ಕೊಂಡು ಹೋಗ್ತಿದೆ ಇಲ್ಲಿ. ಸೊ ಗೈಸ್ ಕಾಣ್ತಿದ್ದೀರಾ ಇಲ್ವೋ ನನಗಂತೂ ಗೊತ್ತಿಲ್ಲ ಗೈಸ್. ಅಲ್ಲಿ ನಡ್ಕೊಂಡು ಹೋಗ್ತಿದೆ ನೋಡಿ ಗೈಸ್ ಅಲ್ಲಿ. ಸೊ ಗೈಸ್ ನನಗಂತೂ ಬಿಡ್ತಾಯಿಲ್ಲ ಹೋಗೋದಕ್ಕಿದು. ಸೊ ಹಿಂದೆ ಗಾಡಿ ಕಾಣ್ತಿದೆಯಲ್ಲ. ಸೊ ಮುಂದಿನ ಸಿಗೋಣ. ಸಿ ಯು ಗೈಸ್. ಎಂಡ್ ಮಾಡ್ತೀನಿ, ಭಯ ಆಗ್ತಿದೆ.